ಏನೋ ಒಂದು ಸಣ್ಣ ಅತಾಚೂರ್ಯದಿಂದ ಇವ್ರು ಒಳಗಡೆ ಹೋಗಿದ್ ಒಂದೇ ಒಂದು ಕಾರಣಕ್ಕೆ ಎಷ್ಟು ಜನ ಯಪ್ಪ ಒಂದು ಸಕ್ಕರೆ ಬಿದ್ರೆ ಏನು ಇರುವೆಗಳು ಬಂದು ತುಂಬುತ್ತವೆ ಹಂಗೆ ತುಂಬಿದ್ರು ಅಂದ್ರೆ ಇವ್ರ ವಿಚಾರದಲ್ಲಿ 17 ಜನ ಆರೋಪಿಗಳಿದ್ದಾಗ ದರ್ಶನ್ ಅವ್ರು ಒಬ್ಬರೇ ಕೊಲೆ ಮಾಡಕ್ ಸಾಧ್ಯ ಇಲ್ವಲ್ಲ. ಇವ್ರು ಒಳ್ಳೇದನ್ನ ತೋರ್ಸಿರೋದಕ್ಕೇನೆ ಇದುವರೆಗೂ ಯಾರು ಸೆಲೆಬ್ರಿಟಿಗೂ ಯಾವ ಹೀರೋಗಳಿಗೂ ಇಲ್ದೇ ಇರೋಷ್ಟು ಅಭಿಮಾನಿಗಳು ಫ್ಯಾನ್ಸ್ ಫಾಲೋವರ್ಸ್ ಇವ್ರಿಗಿರೋದು. ಈಗ ಆ ಹುಡುಗರು ಹೊಡೆದು ಏನೋ ಹೆಚ್ಚು ಕಮ್ಮಿ ಮಾಡ್ಬಿಟ್ಟವ್ರೆ, ಅವ್ರಿಗೋಸ್ಕರ ಇವರೇ ಯಾಕೆ ತಲೆ ಕೊಟ್ಟಿರಬಾರ್ದು? ನಾವ್ ಅನ್ಕೊಂಡಿರೋದು ಹಂಗೇನೆ. ಪುಣ್ಯಾತ್ಮ ನೀನಯ್ಯ. ನಮಸ್ಕಾರ. ಸ್ಪಿ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ದರ್ಶನ್ ಅವರಿಗೆ 6 ವೀಕ್ಸ್ಗೆ ಮೆಡಿಕಲ್ ಬೇಲ್ ಕೂಡ ಆಯ್ತು. ಅವ್ರ ಅಭಿಮಾನಿಗಳು ತುಂಬಾ ಖುಷಿನೂ ಪಟ್ರು. ಸೊ ಇವತ್ತು ನನ್ನ ಜೊತೆ ಇದ್ದಾರೆ ಅವರ ಅಭಿಮಾನಿ ಮಾದೇಶ್ ಅವರು. ಸೊ ದರ್ಶನ್ ಅವ್ರನ್ನ ಈ ಘಟನೆಗಳಾದ್ಮೇಲೆ ಅವ್ರ ಅಭಿಮಾನಿ ಆಗಿದ್ದು, ಅವ್ರನ್ನ ನೋಡ್ತಾ ಇಲ್ಲ ಅವ್ರಿಗೆ ಏನಾದ್ರು ನಾನು ಗಿಫ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ದರ್ಶನ್ ಅವರಿಗೋಸ್ಕರ ಒಂದು ಬಾಸ್ ಚೇರ್ನ ರೆಡಿ ಮಾಡಿದ್ದಾರೆ. ಸೊ ನಾನು ಇವತ್ತು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ ಸರ್. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ನಾನು ಚೆನ್ನಾಗಿದ್ದೀನಿ. ಓಕೆ, ಹೇಳಿ ಸರ್, ನಿಮಗೆ ಫಸ್ಟ್ ಯಾಕೆ ಬಂತು ತಲೆಯಲ್ಲಿ ಈ ಬಾಸ್ ಚೇರ್ನ ಮಾಡಬೇಕು, ದರ್ಶನ್ ಅವ್ರಿಗೆ ಕೊಡಬೇಕು ಅಂತ ಯಾಕೆ ಬಂತು ತಲೆಯಲ್ಲಿ ಅಂತ? ಅಲ್ಲ, ಯಾಕೆ ಬಂತು ತಲೆಯಲ್ಲಿ ಅನ್ನೋದಕ್ಕಿಂತ ಒಂದು, ಈಗ ಇವ್ರನ್ನ ಸುಮಾರು ನನಗೆ ಬುದ್ಧಿ ಬಂದಾಗಿಂದ ನನಗೆ ಗೊತ್ತಿರುವಂತದ್ದು, ನಾನು ಒಂದು 2000 ಇಸ್ವಿಯಿಂದ 2001 ನಾವ್ ಇಲ್ಲಿಗೆ ಬರ್ತೀವಿ. ಅಲ್ಲಿ 2001 ಇಂದ ಈ ಕಡೆಗೆ ದರ್ಶನ್ ಅವರು ತೂಗುದೀಪ್ ಮಗ ದರ್ಶನ್ ಅವರು ಸಿನಿಮಾ ಮಾಡ್ತಾ ಇದಾರೆ, ಬರ್ತಾ ಇದಾರೆ. ಅಪ್ಪನ ಹೆಸರು ಅಂದ್ರೆ ತೂಗುದೀಪ್ ಅವ್ರ ಮಗ 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 ಅನ್ನೋದು ಬರ್ತಾ ಇತ್ತು. ಇವ್ರು ಒಂದು 4-5 ಸಿನಿಮಾ ಮಾಡೋವರೆಗೂ ತೂಗುದೀಪ್ ಅಪ್ಪ ಅವ್ರ ಹೆಸರಲ್ಲೇ ಬಂದ್ರು. ಆಮೇಲೆ ಅಪ್ಪ ಅವ್ರ ಹೆಸರು ಸೈಡಿಗೆ ಹೋಯ್ತು. ದರ್ಶನ್ ಡಿ ಬಾಸ್, ಸೆಲೆಬ್ರಿಟಿ ಇವರೇ ನಮ್ ಬಾಸ್ ಅನ್ನೋ ಲೆವೆಲ್ಗೆ ಇವ್ರು ಬೆಳೆದ್ ನಿಂತ್ರು. ಬಟ್ ಏನಂದ್ರೆ ಆದ್ರೂ ಈಗ ಅವ್ರು 22 ವರ್ಷ, ಈಗ ಹೆಚ್ಚು ಕಮ್ಮಿ 24 ಅಲ್ವಾ ಇವಾಗ, 22-23 ವರ್ಷದಿಂದ ನಾನ್ ಗೊತ್ತಿದ್ದಂಗೆ ನಾನ್ ತಿಳ್ಕೊಂಡ್ ಬಂದಿರೋಂಥದ್ದು. ಅವಾಗಿಂದ ಏನು ಇವ್ರ ಮೇಲೆ ಯಾರು ಗೂಬೆ ಕುಂಡ್ರಿಸೋದಾಗ್ಲಿ ವೈಷಮ್ಯ ಮಾಡೋದಾಗ್ಲಿ ಯಾರು ಇರ್ಲಿಲ್ಲ. ಏನೋ ಒಂದು ಸಣ್ಣ ಅತಾಚೂರ್ಯದಿಂದ ಇವ್ರು ಒಳಗಡೆ ಹೋಗಿದ್ ಒಂದೇ ಒಂದ್ ಕಾರಣಕ್ಕೆ ಎಷ್ಟು ಜನ ಯಪ್ಪ ಒಂದು ಸಕ್ಕರೆ ಬಿದ್ರೆ ಏನು ಇರುವೆಗಳು ಬಂದು ತುಂಬುತ್ತವೆ ಹಂಗೆ ತುಂಬಿದ್ರು ಅಂದ್ರೆ ಇವ್ರ ವಿಚಾರದಲ್ಲಿ ತುಂಬಿದ್ರು. ಯಾಕೆಂದ್ರೆ ಇವಾಗ ನಾವು ನೋಡೋದೇನು ಅಂದ್ರೆ ಎಲ್ಲಿ ಹೋಗಿ ನೋಡ್ಬೇಕು, ಟಿವಿ ನೋಡ್ಬೇಕು, ಇಲ್ಲ ಫೋನ್ ಅಲ್ಲಿ ನೋಡ್ಬೇಕು. ಅದ್ ಬಿಟ್ರೆ ನಮ್ಗೆ ಇನ್ನೇನು ಮಾಹಿತಿಗಳು ಸಿಗಲ್ಲ. ಯಾವ್ದೇ ಒಂದ್ ಮಾಹಿತಿ ಬೇಕು ಅಂದ್ರೆ ಟಿವಿ ಇಲ್ಲ ಫೋನ್ ನೋಡ್ತಿರ್ತೀವಿ. ಬಟ್ ನಾವು ಏನೋ ಒಂದ್ ಆಗಿದೆ, ಅರೆಸ್ಟ್, ಇಮಿಡಿಯೇಟ್ಲಿ ಅರೆಸ್ಟ್. ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕಾರ ದರ್ಶನ್ ಅವರು ಅರೆಸ್ಟ್ ಅಂತ ಬರ್ತಾ ಇತ್ತು. ಸರಿ ಹೋಗ್ಲಿ, ಏನೋ ಒಂದ್ ಆಗಿದೆ, ನೋಡ್ತಾ ಇರೋಣ. ಈಗ ನಾವ್ ಅದನ್ನ ನೋಡ್ಲೇಬೇಕು. ನೋಡ್ತಾ ಇರೋಣ. ನೋಡ್ತಾ ಇವ್ರು ಒಳ್ಳೆ ಮಾಹಿತಿನೇ ಕೊಡ್ತಾವ್ರೆ, ಕಲೆ ಆಗ್ತಾ ಇದಾರೆ. ಯಾಕಂದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿ ಪಕ್ಕ ಕೆಲ್ಸಗಳು ಮಾಡವ್ರೆ. ಅವ್ರ ಕೆಲ್ಸ ಅವ್ರು ಮಾಡವ್ರೆ. ಅವ್ರು ಮಾಡೋ ಕೆಲ್ಸನ ಇವ್ರು ಹೇಳೋ ರೀತಿ ದಿನಕ್ಕೂ ಹೋಗ್ತಾ ಇವ್ರು ಸುಳ್ಳು ಹೇಳ್ತಾವ್ರೆ ಅನ್ನೋದು ಜನಗಳಿಗೆ, ಎಲ್ಲಾ ಜನಗಳಿಗೂ ಮನವರಿಕೆ ಆಗ್ಬಿಡುತ್ತೆ. ಇವ್ರು ಹೇಳೋದೆಲ್ಲ ಸುಳ್ಳು. ಯಾಕಂದ್ರೆ 17 ಜನ ಆರೋಪಿಗಳಿದ್ದಾಗ ದರ್ಶನ್ ಅವ್ರು ಒಬ್ಬರೇ ಕೊಲೆ ಮಾಡಕ್ ಸಾಧ್ಯ ಇಲ್ವಲ್ಲ. ಕರೆಕ್ಟ್ ತಾನೆ? ಈಗ 17 ಜನ ಸೇರಿ ಮಾಡವ್ರೆ ಅಂತಂದ್ರೆ ಎಲ್ಲ ಒಪ್ಬೇಕಾಗಿರೋಂಥದ್ದು ವಿಷಯ. ಬಟ್ 17 ಜನದ ಹೆಸರುಗಳು ಇವ್ರು ಬಾಯಲ್ಲಿ ಬರ್ತಾನೆ ಇಲ್ಲ. ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋದು ಇದು ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಎಲ್ಲಾ ಜನಗಳಿಗೂ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಅವ್ರು ಆಲ್ಮೋಸ್ಟ್ ಒಂದ್ಸರಿ ಅವ್ರ ವಿಷಯದಲ್ಲಿ ಅವ್ರು ಗಲಾಟೆ ಮಾಡಿದ್ರು. ಯಾಕೆಂದ್ರೆ ಸುಮ್ನೆ ಯಾರು ಗಲಾಟೆ ಮಾಡಲ್ಲ. ಒಬ್ಬ ಸೆಲೆಬ್ರಿಟಿ, ಈಗ ನಾವೇ ಒಂದ್ ಸ್ವಲ್ಪ ಆಚೆ ಹೋಗ್ತೀವಿ ಅಂದ್ರೆ ಗೊತ್ತಿರೋರು ಯಾರ ಮಾತಾಡ್ತೀವಿ ಅಂತಂದ್ರೆ ನಮಗೆ ಭಯ ಆಗತ್ತೆ. ಅಂತದ್ರಲ್ಲಿ ಇವರು ಕೋಟ್ಯಾನು ಅಭಿಮಾನಿಗಳು ಇಟ್ಕೊಂಡು ಅವರು ಸೆಲೆಬ್ರಿಟಿ ಏನಾರ ತೊಂದ್ರೆ ಆಯ್ತು, ಏನಾರ ಮಾತಾಡ್ತು ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಅಂತ ವಿಷಯದಲ್ಲಿ ಗಲಾಟೆ ಮಾಡೋರು ಇಲ್ಲ ಅಂತಲ್ಲ. ಇವರು ಹೆಂಗ್ ನಡ್ಕೋಬೇಕು ಅದನ್ನ ನಡ್ಕೊಂಡ್ರೆ ಅವರು ಹೆಂಗ್ ನಡ್ಕೋಬೇಕು ಅದನ್ನ ನಡ್ಕೊತಾರೆ. ಆ ವಿಚಾರದಲ್ಲಿ ನಾವು ಟಿವಿ ನೋಡಿದಾಗ ಇದು ಇವ್ರು ಕಟ್ಟ ಕಥೆಗಳು ಹೇಳ್ತಾವ್ರೆ, ಬರೀ ಸುಳ್ಳು ಹೇಳ್ತಾವ್ರೆ ಅಂದಾಗ ಗೊತ್ತಾದಾಗ
ಟಿವಿ ಆಫ್ ಮಾಡಕ್ ಶುರು ಮಾಡ್ದ. ಅಂದ್ರೆ ಇವಾಗ ನೀವ್ ಹೇಳ್ತಿರೋದು ಚಾನಲ್ ಅವರು ಸುಳ್ಳು ನ್ಯೂಸ್ ತೋರಿಸ್ತಾ ಇದ್ದಾರೆ. ಅಲ್ಲಿಗೆ ಆಲ್ಮೋಸ್ಟ್ ಎಲ್ಲಾರ್ಗು ಜನಗಳಿಗೆ ಗೊತ್ತಾಯ್ತು. ಬಟ್ ಅಪ್ಡೇಟ್ಸ್ ಅಲ್ವಾ ಸರ್ ತೋರ್ಸೋದು ಚಾನಲ್ ಅಲ್ಲಿ? ಅಲ್ಲ, ಅಪ್ಡೇಟ್ ಅಂದ್ರೆ ಇವಾಗ ನಾನು ಓಪನ್ ಆಗಿ ಹೇಳೋದು ಅಂದ್ರೆ ಇವಾಗ ಇಲ್ಲಿ ನಮ್ಮ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಅಲ್ಲಿ ನಾವು ಡೈಲಿ ಓಡಾಡೋ ಅಂತ ರೋಡ್ ಅದು. ಅಲ್ಲಿ ಇದ್ದಾಗ ಅವ್ರಿಗೆ ಮನೆ ಕೆಳಗ್ ಚಾಪೆ ಇಲ್ಲಂತೆ, ಬೆಡ್ಶೀಟ್ ಇಲ್ಲಂತೆ, ಸಿಗರೇಟ್ ಪೊಲೀಸ್ನವ್ರಿಗೆ ಕೇಳ್ತಾವ್ರಂತೆ. ಹಂಗಾರೆ ಅದು ಮಾಹಿತಿ ಸಮೇತ ವಿಡಿಯೋ ಸಮೇತ ತಕೊಂಡ್ ತೋರ್ಸ್ಬೇಕು ಜನಗಳಿಗೆ, ಪಬ್ಲಿಕ್. ನಾನು ಇದನ್ನ ಅವ್ರು ದರ್ಶನ್ ಅವರು ಈ ತರ ಸಿಗರೇಟ್ ಕೇಳ್ತಾ ಇದಾರಂತೆ, ಅದನ್ನ ನಾವ್ ಹಿಂಗ್ ಸಿಗರೇಟ್ ಕೊಡಕ್ಕೆ ಒಪ್ಕೊಂಡಿದೀವಿ ಅಂತ ಪೊಲೀಸು ಮಾಹಿತಿ ಕೊಟ್ಟು ಇಲ್ಲ ವಿಡಿಯೋ ಕೊಟ್ಟು ಅದನ್ನ ಈ ತರ ಕೇಳ್ತಾವ್ರೆ ಅಂತ ಜನಗಳಿಗೆ ತೋರ್ಸೋದು ಉತ್ತಮ. ಸುಮ್ನೆ ಇವ್ರ TRP ಗೋಸ್ಕರ ಇವ್ರು ಬೆಳೆಯೋದಕ್ಕೋಸ್ಕರ ಈ ಸುಮ್ನೆ ಒಬ್ಬ ಅಭಿಮಾನಿ ಒಬ್ಬ ವ್ಯಕ್ತಿನ ತುಳಿಯೋದು ತಪ್ಪಲ್ವಾ? ಇಲ್ಲ ಸರ್, ಅದೇನಾಗುತ್ತೆ ಅಂದ್ರೆ ಆತರ ಇದ್ದ ಪರಿಸ್ಥಿತಿಯಲ್ಲಿ ಇನ್ಫಾರ್ಮೇಶನ್ಸ್ ಅಂದ್ರೆ ಅವ್ರ ಪ್ರೆಸ್ ಮೀಟ್, ಪೊಲೀಸ್ ಅವರೇ ಪ್ರೆಸ್ ಮೀಟ್ ಮಾಡ್ತಾರೆ, ನೀವು ಕೂಡ ನೋಡಿರ್ತೀರ. ಸೊ ಅದೇನ್ ಪ್ರೆಸ್ ಮೀಟ್ಸ್ ಅಲ್ಲಿ ಬಂದಿರುತ್ತೆ ಅದನ್ನಷ್ಟೇ ಅಲ್ವಾ ಟಿವಿಯಲ್ಲಿ ತೋರ್ಸೋದು. ಅಂದ್ರೆ ಪಕ್ಕ ನಿಮಗೆ ನೀವ್ ಹೇಳೋದಂದ್ರೆ ಪಕ್ಕ ಪೊಲೀಸ್ನವರೇ ಸಿಗರೇಟ್ ಕೇಳಿದ್ರು, ಅವ್ರ ಕೈ ನಡುಕ್ತಾ ಇತ್ತು, ಸಿಗರೇಟ್ ಬೇಕೇ ಬೇಕು ಅಂತ ಕೇಳಿದ್ರು ಅಂತ ಮಾಹಿತಿ ಕೊಟ್ಟಿದ್ರ ಪೊಲೀಸ್? ನನಗೆ ಗೊತ್ತಿಲ್ಲ. ಅಷ್ಟೆಲ್ಲ ಇಲ್ಲ, ಬಟ್ ಅಪ್ಡೇಟ್ಸ್ ಕೊಡ್ತಾರೆ. ನೀವು ಒಂದಷ್ಟು ಏನು ಪ್ರೆಸ್ ಮೀಟ್ಸ್ ಕೂಡ ನೋಡಿರ್ತೀರಾ, ಪೊಲೀಸರು ಪ್ರೆಸ್ ಮೀಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಅವ್ರು ಅಪ್ಡೇಟ್ಸ್ ಕೊಡ್ತಾರೆ, ಈ ಕೇಸಲ್ಲಿ ಏನೇನ್ ಆಗ್ತಾ ಇದೆ, ಏನೇನ್ ಅಪ್ಡೇಟ್ಸ್ ಇದೆ, ಅವ್ರು ಕೊಟ್ಟದನ್ನ ಎಲ್ಲಾ ಚಾನಲ್ ತೋರ್ಸೋದು ಅಂತ ಹೇಳ್ತಾ ಇದೀನಿ ಅಷ್ಟೇ. ಈಗ ಒಂದ್ ಸಿನಿಮಾ ಮಾಡ್ಲಿ, ಯಾವ್ದೇ ಒಂದ್ ಮಾಡ್ಲಿ, ಸಿಗರೇಟ್ ಸೇದೋದು ಏನೋ ತಪ್ಪು ಅನ್ನೋದು ಹೇಳ್ತಾರೆ. ಹೌದು. ಈಗ ಆ ತರದಲ್ಲಿ ಅವ್ರು ಕೇಳಿದ್ರು ಅನ್ನೋದನ್ನ ಮಾಹಿತಿ ತೋರ್ಸೋದು ಟಿವಿಲಿ ತಪ್ಪೇ ತಾನೆ? ಈಗ ಅವ್ರು ಸೆಲೆಬ್ರಿಟಿ ಆಗಿರ್ಬೋದು, ಕೇಳ್ತಾವ್ರೆ ಅನ್ನೋದನ್ನ ಮಾಹಿತಿ ಟಿವಿಲಿ ತೋರ್ಸೋದು ತಪ್ಪೇ ತಾನೆ? ಈಗ ಆ ವಿಚಾರದಲ್ಲಿ ಬಂದಾಗ ನಾವು ಈಗ ಇವ್ರನ್ನ ಈಗ ಅದ್ ಬಿಡ್ರಿ, ಅದ್ ಸೆಕೆಂಡ್ರಿ. ಈಗ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಅವರೇ ಕೊಡ್ತಾರೆ, ಅವರೇ ಬೇಡ ಅಂತಾರೆ, ಅವರೇ ಎಲ್ಲರೂ ಆಗೋಗುತ್ತೆ. ಅದು ಸಾಯೋರ್ ಇದ್ದಾಗ ಸೇದೋರ್ ಇದ್ದೇ ಇರ್ತಾರೆ, ಮಾರೋರ್ ಇದ್ದಾಗ ಸೇದೋರ್ ಇರ್ತಾರೆ. ಅವ್ರು ಸಾಯಿಲಿ, ಅವ್ರು ಸೇದ್ಕೊಳ್ಳಿ, ನಮ್ಗೆ ಅವಶ್ಯಕತೆ ಇಲ್ಲ. ಬಟ್ ಇನ್ನೊಂದೇನು ಅಂದ್ರೆ ಈಗ ಸೆಲೆಬ್ರಿಟಿ ಅಂತ ಬಂದಾಗ ಇವ್ರನ್ನ ಗುರುತಿಸೋರು ಯಾರು? ಪ್ರೊಡ್ಯೂಸರ್, ಡೈರೆಕ್ಟರ್. ಅವ್ರನ್ನ ಗುರುತಿಸಿರೋದು ಇವರು ಪ್ರೊಡ್ಯೂಸರ್, ಇವರು ಒಬ್ಬ ಒಳ್ಳೆ ಸೆಲೆಬ್ರಿಟಿ, ಇವ್ರಿಗೆ 22 ಕೋಟಿ ಒಂದ್ ಸಿನಿಮಾಗ ಹಾಕ್ತಾರೆ ಅಂತಂದ್ರೆ ಇವ್ರನ್ನ ಏನಂತ ಕರಿಬೇಕು? ಅವರು ಪ್ರೊಡ್ಯೂಸರ್ ಏನಂತ ಕರಿಬೇಕು? ಒಬ್ಬ ಒಳ್ಳೆ ನಿರ್ದೇಶಕ ಏನಂತ ಕರಿಬೇಕು? ಡೈರೆಕ್ಟರ್ ಏನಂತ ಕರಿಬೇಕು? ಒಳ್ಳೆ ನಟ, ಮೇರು ನಟ ಅಂತ ಕರ್ದಿರೋ ಮಾತುಗಳು ವಿಡಿಯೋದಲ್ಲಿ ಇದಾವೆ. ಯಾರು? ನಮ್ಮ ಪ್ರೊಡ್ಯೂಸರ್ ಮಂಜಣ್ಣ ಅವರು ಕರೀತಾರೆ ಮೇರು ನಟ. ಅವರು ಏನೋ ಅತಾಚುರಿ ಆಗೋಗಿದೆ ಅಂದ್ರೆ ಇವ್ರು ಹೇಳೋದು ಮೇರು ನಟ ಅನ್ಬೇಡ್ರಿ ನೀವು, ಆಫ್ಟರ್ ಆಲ್ ನಟ. ಅವ್ರು ಹೇಳೋದು ಮೇರು ನಟ ಅನ್ಬೇಡ್ರಿ ನೀವು ಅಂತ. ಯಾಕೆಂದ್ರೆ ಅವ್ರು ಪ್ರೊಡ್ಯೂಸರ್ ಬಾಯಲ್ಲೇ ಬಂದ್ಬಿಡ್ತದೆ, ಇವ್ರು ಮೇರು ನಟ ಏನೋ ಆಗೋಗಿದೆ ಅಂತ ಅವ್ರ ಬಾಯಲ್ಲೇ ಬರುತ್ತೆ. ಅದನ್ನ ಇವ್ರು ವಾದ ಮಾಡ್ತಾರೆ, ನೀವ್ ಮೇರು ನಟ ಅನ್ಬೇಡ್ರಿ ನೀವು. ಹಂಗಾರೆ ನಾನು ಹೇಳೋದು ವಿಷ್ಣುವರ್ಧನ್ ಅಪ್ಪಾಜಿ ಅವರು, ಅಂಬರೀಷ್ ಅವರು, ರಾಜ್ಕುಮಾರ್ ಅವರು, ಇವರೆಲ್ಲ ಮೇರು ನಟ ಅಂತ ಬಂದಾಗ ಎಷ್ಟು ಸಿನಿಮಾ ಮಾಡಿದ್ರು, ಅವ್ರು ಎಷ್ಟು ಫ್ಯಾನ್ ಫಾಲೋವರ್ಸ್ ಇತ್ತು, ಅವ್ರು ಎಷ್ಟು ಅಭಿಮಾನಿಗಳಿದ್ರು, ಅವ್ರಿಗೆ ಯಾವಾಗ ಮೇರು ನಟ ಅಂತ ಬಿರುದು ಕೊಟ್ಟಿದ್ದು? ನಾನು ಹೇಳೋದಕ್ಕೆ ಪ್ರಶ್ನೆ. ಈಗ ಅಷ್ಟೊಂದು ಇವಾಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇವರು ಒಂದು ದೊಡ್ಡ ದಿಗ್ಗಜರ ತರ ನಿಂತವ್ರೆ. ಆ ತರ ನಿಂತಿರುವಾಗ ಒಬ್ಬ ಪ್ರೊಡ್ಯೂಸರು ಅವನ್ 22 ಕೋಟಿ ಸಿನಿಮಾ ಮಾಡಿ 15 ಕೋಟಿ 20 ಕೋಟಿ 30 ಕೋಟಿ ಸಿನಿಮಾ ಮಾಡ್ತಾರೆ ಇವ್ರ ಹೆಸರಲ್ಲಿ ಅಂತಂದ್ರೆ ಅವ್ರ ಮೇರು ನಟ ಅಂತ ಕರಿಬತ್ತಾನೆ? ಅವ್ರ ಮೇಲೆ ಬೀಳ್ತಾರೆ ಅಂದ್ರೆ ಯೋಚನೆ ಮಾಡ್ರಿ ಇವರು. ಅಲ್ಲ ಸರ್, ಈ ಹಿಂದೆ ಮೂವೀಸ್ ಯಾವ ತರ ಇರ್ತಾ ಇತ್ತು ನಿಮಗೂ ಗೊತ್ತು. ಇವಾಗ ಇತ್ತೀಚೆಗೆ ಬರೋ ಮೂವೀಸ್ ಕೂಡ ಹೇಗಿದೆ ಅಂತ ನಿಮಗೂ ಗೊತ್ತು. ಅವಾಗಿನ ಫ್ಯಾನ್ಸ್ ಫಾಲೋವರ್ಸ್ ಬೇರೆ ಇದ್ರು, ಇವಾಗಿದ್ರು. ಅಂದ್ರೆ ಆ ಟೈಮಲ್ಲಿ ಒಂದಷ್ಟು ಒಳ್ಳೊಳ್ಳೆ ಮೂವಿಗಳನ್ನ ಕೊಟ್ಟು ಜನಗಳ ಮೆಚ್ಚುಗೆ ತಗೊಂಡು ಆ ಟೈಮಲ್ಲಿ ಅವರು ಮೇರು ನಟ ಅಂತ ತಗೊಂಡಿದ್ದಾರೆ. ಸೊ ಇವಾಗ ಇವ್ರಿಗೂ ಬರ್ತಾ ಇತ್ತು ಅಂದ್ರೆ ಅಷ್ಟು ಸೆಲೆಬ್ರಿಟಿ ಫ್ಯಾನ್ಸ್ ಗಳು ಇದಾರೆ ಇವ್ರಿಗೂ ಕೂಡ. ಸಿನಿಮಾ ಒಂದು ಓಪನ್ ಮಾಡಿದ್ರೆ, ಒಂದ್ ಸಿನಿಮಾ ರಿಲೀಸ್ ಮಾಡೋ ಲೆವೆಲ್ ತರ್ತೀವಿ ಅಂದ್ರೆ ಅದ್ರಲ್ಲಿ ಒಳ್ಳೇದು ಕೆಟ್ಟದ್ದು ಆಚೆ ಬರ್ಬೇಕೋ ಬರಬಾರ್ದು ಅನ್ನೋದನ್ನ ಸಿನಿಮಾ ಮಂಡಳಿ ಅದನ್ನ ಪರಿಶೀಲನೆ ಮಾಡಿ ತಾನೇ ಆಚೆ ಬಿಡ್ತಾರೆ. ಹೌದು ಹೌದು. ಮತ್ತೆ ಇವ್ರು ಅಂತ ಏನು ಕೆಲಸಗಳೇನು ಕೆಟ್ಟದ್ದೇನು ತೋರಿಸ್ತಾ ಇಲ್ವಲ್ಲ? ಇಲ್ಲ, ಕೆಟ್ಟದ್ ತೋರಿಸ್ತಾರೆ. ಮತ್ತೆ ಇವ್ರು ಒಳ್ಳೇದನ್ನ ತೋರ್ಸಿರೋದಕ್ಕೇನೆ ಇದುವರೆಗೂ ಯಾರು ಸೆಲೆಬ್ರಿಟಿಗೂ ಯಾವ ಹೀರೋಗಳಿಗೂ ಇಲ್ದೇ ಇರೋಷ್ಟು ಅಭಿಮಾನಿಗಳು ಫ್ಯಾನ್ಸ್ ಫಾಲೋವರ್ಸ್ ಇವ್ರಿಗಿರೋದು. ಹೌದು ಹೌದಾ? ಹೌದು. ಹಂಗಿದ್ಮೇಲೆ ಅವ್ರನ್ನ ಮೇರು ನಟ ಅನ್ಬೇಡ್ರಿ ನೀವು ಅಂತ ಮಾತುಗಳು ಹೇಳ್ತಾರೆ ಮೀಡಿಯಾದಲ್ಲಿ. ಅದ್ ಏನ್ ಕಾರಣ ಹಂಗಾರೆ? ಇದು ಒಂದೇ ಕಾರಣನಾ? ಈಗ ಒಂದ್ ವೇಳೆ ನಡೀಲಿಲ್ಲ ಅಂತ ಅಂದಿದ್ರೆ ಅವಾಗ ಇವ್ರನ್ನ ಮಾತಾಡ್ಸೋಷ್ಟು ರೈಟ್ ಸಿಕ್ತ ಅವ್ರಿಗೆ?
ಅಂದ್ರೆ ಅವರ ಮೇ ಬಿ ಥಿಂಕಿಂಗ್ ಏನಿರ್ಬೋದು ಅಂದ್ರೆ ಇವರು ಒಂದಷ್ಟು ಜನಕ್ಕೆ ದಾರಿ ಆಗ್ಬೇಕಿತ್ತು, ಅಂದ್ರೆ ಒಳ್ಳೊಳ್ಳೆ ಕೆಲಸಗಳಲ್ಲಿ ದಾರಿ ದೀಪವಾಗ್ಬೇಕಿತ್ತು ಅನ್ನೋದು ಒಂದು ಇರುತ್ತೆ. ಇದುವರೆಗೂ ಮಾಡ್ಕೊಂಡ್ ಬಂದಿರೋದು ಯಾರು ತೋರ್ಸಲ್ಲ. ತಿಂಗಳಿಗೆ ಹೆಚ್ಚು ಕಮ್ಮಿ 3-4-5 ಕೋಟಿ ರೂಪಾಯಿ ಅವರು ಬರೀ ದಾನ ಮಾಡ್ತಾರೆ ಅಂತಂದ್ರೆ ಅದನ್ನ ಯಾರು ತೋರಿಸಿಲ್ಲ. ಈಗ ಒಂದ್ ವೇಳೆ ರೇಣುಕಾ ಸ್ವಾಮಿ ವಿಚಾರದಲ್ಲಿ ಇವರು ಒಂದು ತಪ್ಪು ದಾರಿ ಹಿಡಿದ್ರು. ಒಂದ್ ವೇಳೆ ಅವ್ರ ಆ ಕೆಲಸ ಮಾಡ್ಲಿಲ್ಲ ಅಂದಿದ್ರೆ ಈ ತರ ಹಿಂಗೊಂದ್ ಹೆಣ್ಮಗುಗೆ ಹಿಂಗೊಂದ್ ಮೆಸೇಜ್ ಮಾಡ್ತಾವ್ರಂತೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗೋ ಲೆವೆಲ್ ಅಲ್ಲಿ ಮಾಡಿದ್ರೆ ನಮ್ಮ ಜನ, ನಮ್ಮ ಮೀಡಿಯಾ, ಸರ್ಕಾರ, ಏನ್ ರಾಜಕಾರಣಿಗಳವ್ರೆ ಏನ್ ಹೇಳ್ತಿದ್ರು ಅವ್ನ್ಗೆ, ಓ ಇವ್ನಿಗೆ ಹುಡುಗಿ ಬೇಕಂತ, ಇವ್ರು ಇಷ್ಟ ತರ ಅಶ್ಲೀಲ ಮೆಸೇಜ್ಗಳು ಕಳಿಸ್ತಾವನೆ, ಈ ತರ ಫೋಟೋಗಳು ಕಳಿಸ್ತಾವನೆ, ಇವ್ನಿಗೆ ಬೇಕಾ, ಕರ್ಕೊಂಬಂದ್ ಸರ್ಕಲ್ ಅಲ್ಲಿ ಕೊಚ್ಚಾಕ್ರಿ ಅಂದಿರೋರು. ನಾನ್ ಹೇಳ್ತಾ ಇರೋದು ಉದಾಹರಣೆ, ಕರ್ಕೊಂಬಂದ್ ಸರ್ಕಲ್ ಅಲ್ಲಿ ಕೊಚ್ಚಾಕ್ರಿ, ತುಳಿದಾಕ್ರಿ, ನೇಣಾಕ್ರಿ, ನಮ್ಮ ಜನಗಳ ಬಾಯಲ್ಲಿ ಬರ್ತಿದ್ದಂತ ಮಾತು. ಹೌದಾ? ಇವ್ರು ಅದನ್ನೇನೋ ಅವನಿಗೆ ಕರೆದು ತಿದ್ದು ಬುದ್ಧಿ ಹೇಳಿ ಏನೋ ಒಂದ್ ಲೆಕ್ಕಾಚಾರದಲ್ಲಿ ಮಾತಾಡಿ ಕಳ್ಸೋಣ ಅಂತ ಕರ್ಸೋರೆ. ಅವ್ರು ಬರೋಷ್ಟೊತ್ತಿಗೆ ಅವ್ರ ಜೊತೆಲಿ ಇದ್ದಂತ ಹುಡುಗರು ಯಾರ್ಯಾರು ಏನೇನ್ ಮಾಡಿದ್ರು ಅನ್ನೋದು ಗೊತ್ತೇ ಇಲ್ವಲ್ಲ. ಈಗ ಆ ಹುಡುಗರು ಹೊಡೆದು ಏನೋ ಹೆಚ್ಚು ಕಮ್ಮಿ ಮಾಡ್ಬಿಟ್ಟವ್ರೆ, ಅವ್ರಿಗೋಸ್ಕರ ಇವ್ರೇ ಯಾಕೆ ತಲೆ ಕೊಟ್ಟಿರ್ಬಾರ್ದು? ನಾವ್ ಅನ್ಕೊಂಡಿರೋದು ಹಂಗೇನೆ. ಜನದಲ್ಲಿ ಯಾರು ಹೊಡೆದಿರ್ತಾರೋ ಗೊತ್ತಿಲ್ಲ, ಅವ್ರು ಬರೋಷ್ಟೊತ್ತಿಗೆ ಯಾರು ಹೊಡೆದಿರ್ತಾರೋ ಗೊತ್ತಿಲ್ಲಲ್ಲ. ಈಗ ಇಲ್ಲಿ ಇವರೇ ಹೊಡೆದವ್ರೆ ಅಂದ್ರೆ ಈಗ ಅದು ಫೋಟೋಸ್, ಇವಾಗ ಅಲ್ಲಿ ಒಗಾಸಿರೋ ಜಾಗದಲ್ಲಿ ಫೋಟೋಗಳು ತೆಗೆದ್ರು, ನಾಯಿ ಕಿತ್ಕೊಂಡ್ ತಿಂದಿರೋದು, ಕಿವಿನೇ ಇಲ್ಲ ನಾಯಿ ಕಿತ್ಕೊಂಡ್ ತಿಂದಿರೋ ಫೋಟೋಗಳು ತೆಗ್ದವ್ರೆ. ಅವ್ರು ತಗೊಂಡೋಗಲ್ಲಿ ಒಗಾಸ್ದಾಗ ಅವ್ರು ಯಾವ ಪರಿಸ್ಥಿತಿಲಿ ಇದ್ರು, ಹೆಂಗಿದ್ರು, ಇಲ್ಲಿ ಯಾವ್ದು ಫೋಟೋ ಮಾಹಿತಿ ಸಿಕ್ಕಿಲ್ವಲ್ಲ. ಬಟ್ ಇವರೇ ಹೊಡೆದವ್ರೆ ಅಂತ ಯಾವ್ದು ಪ್ರೂಫ್ ಇಲ್ವಲ್ಲ. ಅದು ಗೊತ್ತಿಲ್ಲ, ಸಾಕ್ಷಿಗಳು ಏನೇನಿದೆಯೋ ಇಲ್ವಾ ಗೊತ್ತಿಲ್ಲ. ಈಗ ನಾವ್ ನೋಡ್ತಾ ಇರೋದು ಅದು. ಈಗ ನಮ್ಮ ಪೊಲೀಸ್ ಸಿಬ್ಬಂದಿಗೂ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ನಾನ್ ಕೇಳ್ತಾ ಇರೋದೇನು ಅಂದ್ರೆ, ನಾನ್ ಇಲ್ಲಿ ಇರೋ ಎಲ್ಲಾ ಜನಸಾಮಾನ್ಯರ ಪರವಾಗಿ ನನಗೆ ಅನ್ಸ್ಕೊಂಡಿದ್ದನ್ನ ನಾನ್ ಮಾತಾಡ್ತಾ ಇದ್ದೀನಿ. ಕರೆಕ್ಟ್ ಅಲ್ವಾ? ಈಗ 17 ಜನನು ಆರೋಪಿ ಆಗವ್ರೆ. 17 ಜನ ಯಾಕೆ ಇವ್ರ ತರ 17 ಜನ ಹೆಸರು ಹೇಳ್ತಾ ಇಲ್ಲ? ಅವರೇ ಹೊಡೆದ್ರಂತೆ, ಕಾಲಲ್ಲಿ ತುಳಿದ್ರಂತೆ, ಎದೆ ಮೇಲೆ ಕಾಲಿಟ್ರಂತೆ. ಅವನ್ ಹೆಚ್ಚು ಕಮ್ಮಿ ಕರೆಕ್ಟ್ ಆಗಿ ನಾವು ಒಂದ್ ಬೆಟ್ಟಲ್ಲಿ ಹಗ್ಗ ಕಟ್ಕೊಂಡು ಎತ್ಕೊಂಡು ಹೊಂಟೋಗ್ಬಿಡ್ಬೋದು ಅವನ್ನ. ಇವ್ರ ಬಾಡಿ, ಇವ್ರ ಇರೋ ಕೆಪಾಸಿಟಿ ಇಟ್ರೆ ಕುಂಬಳಕಾಯಿ ತರ ಪಚಡಿ ಆಗ್ಬಿಡ್ತಾರೆ. ಅಲ್ಲ, ಅಟ್ಲೀಸ್ಟ್ ಏನಾರ ಒಂದ್ ಹೇಳಕ್ಕೂನು ಇನ್ನೊಬ್ರಿಗೆ ಇವ್ರು ಸುಳ್ಳು ಹೇಳ್ತಾವ್ರ ನಿಜ ಹೇಳ್ತಾವ್ರ ಅನ್ನೋದು ಮನವರಿಕೆ ಆಗ್ಬೇಕು. ಆ ಲೆವೆಲ್ ಅಲ್ಲಿ ಹೇಳ್ಬೇಕು. ನಾನು ಹೇಳೋದು ಅರ್ಥ ಆಯ್ತು ಸರ್. ಅಂದ್ರೆ ನೀವು ಆ ವಿಚಾರದಲ್ಲಿ ಒಂದ್ ಬೇಜಾರಾಯ್ತು. ಇವ್ರನ್ನ ಅವರೇ ಪ್ರೊಡ್ಯೂಸರೇ ಇವ್ರನ್ನ ಓಪನ್ ಆಗಿ ಹೇಳ್ತಾರೆ, ಇವರೊಬ್ಬ ಮೇರು ನಟ ಏನೋ ಆಗೋಗಿದೆ ಈ ತರ. ಅವ್ರ ವಿಚಾರದಲ್ಲಿ ಪರಿಶೀಲನೆ ಮಾಡ್ತಾರೆ, ಪೊಲೀಸ್ ಇದೆ, ಕೋರ್ಟ್ ಇದೆ, ಕಾನೂನು ಇದೆ, ಅವ್ರು ಮಾಡ್ತಾರೆ. ಅವ್ರು ತಪ್ಪಿತಸ್ತ್ರ ಅಲ್ವಾ ಅನ್ನೋದನ್ನ ಸಾಬೀತ್ ಮಾಡ್ಕೊಂಡು ಆಚೆ ಬರ್ತಾರೆ ಅಂತ ಅಂದಾಗ ಇವ್ರು ಅವ್ರನ್ನೇ ವಾದ ಮಾಡ್ತಾರೆ. ಯಾಕೆಂದ್ರೆ ಅವ್ರನ್ನ ಎದುರಾಕಳಕ್ ಆಗಲ್ಲ, ಅವ್ರನ್ನ ಎದುರಾಕಳಕ್ ಆಗಲ್ಲ. ಯಾಕೆಂದ್ರೆ ಅವ್ರ ಸಿನಿಮಾ ಮೀಡಿಯಾದವ್ರನ್ನ ಇಟ್ಕೊಂಡೆ ಸಿನಿಮಾ ಮಾಡ್ಕೊಂಡು ಹೋಗ್ಬೇಕು ಪ್ರೊಡ್ಯೂಸರ್ಗಳು. ಕರೆಕ್ಟ್ ಅಲ್ವಾ? ಹಂಗಾಗಿ ಇಲ್ಲ ಬಿಡಿ, ಅವ್ರು ಮೇರು ನಟ ಅಲ್ಲ, ಅವ್ರ ನಟ. ನನಗೆ ಅವಾಗ್ಲೇ ಬೇಜಾರಾಗಿತ್ತು. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ನನ್ ಕಡೆಯಿಂದ ಒಂದು ಮೇರು ನಟ ಚೇರ್, ಒಂದು ಬಾಸ್ ಚೇರ್ ರೆಡಿ ಮಾಡಿ ಕೊಡ್ಬೇಕು ಅಂತ. ಅದಕ್ಕೋಸ್ಕರ ನಾನು ಈ ಚೇರ್ ರೆಡಿ ಮಾಡಿದೆ. ಬಟ್ ಇನ್ನೊಂದೇನು ಅಂದ್ರೆ, ಅವ್ರು ಇರೋ ಹೈಟ್ಗೆ ಇದು ಕಂಫರ್ಟ್ ಬಂದ್ಬಿಟ್ಟು ಮಿನಿಮಮ್ 22-23 ಇರ್ಬೇಕು, ಕೆಳಗಡೆಯಿಂದ ಇಲ್ಲಿವರೆಗೂ. ಯಾಕೆ ಅಂತಂದ್ರೆ ನಾವ್ ಇವಾಗ ಕೂತಿದೀವಿ ನೋಡ್ರಿ, ನಮ್ಗೆ ಇದು ಕರೆಕ್ಟ್. ನಾನು 5 ಕಾಲಡಿ ಇದೀನಿ, ನನಗ್ ಕರೆಕ್ಟ್ ಇದು. ನಾನು ಒಂದ್ ವೇಳೆ ಕಾಲಿಂಗ್ ನೇತಾಡ್ಕೊಳಂಗಿತ್ತು ಅಂದ್ರೆ ಇಲ್ಲಿ ನೋವು ಬರುತ್ತೆ. ಫುಲ್ ಜಾಸ್ತಿ ಹಿಂಗ್ ಕೂತ್ಕೊತೀವಿ ಅಂದ್ರೆ ಅವಾಗ ಇಲ್ಲಿ ಬರುತ್ತೆ ನೋವು. ಅದಕ್ಕೋಸ್ಕರ ಅವ್ರ ಹೈಟಿಗೆ ಇದು ಕಂಫರ್ಟ್ ರೆಡಿ ಮಾಡಿ ಇದನ್ನ 21 ಸ್ಟ್ಯಾಂಡರ್ಡ್ ನಾವು 21 ಇಡ್ತೀವಿ, ಇಲ್ಲಿಂದ ಇಲ್ಲಿಗೆ 21 ಇಡ್ತೀವಿ. ಇವ್ರಿಗೆ 25 ಇಟ್ಟಿದೀವಿ. ಯಾಕೆ ಅಂದ್ರೆ ಅವ್ರ ವಿಡ್ತ್ ಜಾಸ್ತಿ ಇದೆ. ಆಮೇಲೆ ಕಂಫರ್ಟ್, ಇವಾಗ ನೋಡ್ರಿ, ನಾನು ಹಿಂಗ್ ಸ್ಟ್ರೈಟ್ ಆಗಿ ಕೂತ್ಕೊಂಡ್ರೆ ಬ್ಯಾಕ್ ಪೈನ್ ಬರಲ್ಲ. ಈ ಸಪೋರ್ಟ್, ಬೆನ್ನು ಕರೆಕ್ಟ್ ಆಗಿ ಎಲ್ಲ ಸಪೋರ್ಟ್ ಇತ್ತು ಅಂದ್ರೆ ಬ್ಯಾಕ್ ಪೈನ್ ಬರಲ್ಲ. ನಾವ್ ಅದೇ ಹಿಂಗ್ ಕೂತ್ಕೊಂಡ್ರೆ ಇಲ್ಲಿ ಬೆಂಡ್ ಆಗತ್ತೆ, ಇಲ್ಲಿಂದ ಇಲ್ಲಿವರೆಗೂ ಬೆಂಡ್ ಆಗತ್ತೆ. ಅವ್ರು 3-4 ತಿಂಗಳ ಗಟ್ಲೆ ಕೂತು ಅಲ್ಲಿ, ಈಗ ಅದೇ ಅವರಿಗೆ ಬೋನ್ ಎಫೆಕ್ಟ್ ಆಗಿರೋದು. ಎಲ್ಲಿ ಕೂತು ಅಂತ? ಜೈಲಲ್ಲಿ ಕೂತು. ಯಾಕೆಂದ್ರೆ ಇವಾಗ ಅಲ್ಲಿ ಚೇರ್ ಯಾವ ತರ ಇರ್ತದೋ ಗೊತ್ತಿಲ್ಲ. ಕಬ್ಬಣ ಚೇರ್ ಇರ್ತದೋ, ಬ್ಯಾಕ್ ಸಪೋರ್ಟ್ ಇರ್ತದೋ, ಇಲ್ಲ ಅವ್ರ ಹೈಟ್ ಇರ್ತದೋ ಗೊತ್ತಿಲ್ಲಲ್ಲ. ಇವ್ರು ಎಲ್ಲೇ ಹೋಗಿ ಕೂತ್ಕೊಂಡ್ರು ಒಂದ್ ಒಳ್ಳೊಳ್ಳೆ ಲಕ್ಸುರಿ ಸೋಫಾಗಳ ಮೇಲೆ ಕೂರ್ತಿ ಎದ್ದೇಳ್ ಬರ್ತಾ ಇದ್ರು. ಈಗ ಜೈಲಲ್ಲಿ ಈ ತರ ಒಂದ್ ಕಟ್ಟೆ ತರ ಕೊಟ್ಬಿಟ್ಟು ಇಲ್ಲಿ ಸೋಫಾ ಮೇಲೆ ಕೂತ್ಕೋ, ಕಟ್ಟೆ ಮೇಲೆ ಕೂತ್ಕೋ, ಟೇಬಲ್ ಮೇಲೆ ಕೂತ್ಕೋ ಅಂತ ಅಲ್ಲಿ ಹೆಂಗಿರ್ತದೋ ಗೊತ್ತಿಲ್ಲ. ಆ ತರ ಕೂತಿರೋದ್ರಿಂದ ಅವ್ರಿಗೆ ತುಂಬಾ ಬ್ಯಾಕ್ ಪೈನ್, ಈ ನರದ ಎಫೆಕ್ಟ್ ಆಯ್ತು ಅಂದ್ರೆ ಕಾಲಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ಅವೆಲ್ಲ ಗೊತ್ತಿರೋಂತ ವಿಷಯಗಳೇ. ಹಂಗಾಗಿ ಇವ್ರಿಗೆ ಈ ಸತಿ ತೊಂದರೆ ಆಗಿ ಇವಾಗ ರಿಲೀಸ್ ಆಗಿದ್ದಾರೆ 6 ವಾರಗಳ ಕಾಲ.
ಹೌದು ಯಾಕೆಂದ್ರೆ 6 ವಾರಗಳ ಕಾಲ ಯಾರು ಅಲ್ಲಿಗೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಯಾಕೆ ಮನೆಗೆ ಅವ್ರು ನುಡಿಕೊಂಡು ಅವ್ರು ಫಸ್ಟ್ ಟ್ರೀಟ್ಮೆಂಟ್ ತಗೋಬೇಕು, ಹುಷಾರಾಗಿ 6 ವಾರಗಳ ಕಾಲ ಏನಾಗತ್ತೆ ತಗೊಂಡು ಮತ್ತೆ ಜೈಲ್ ಹೋಗ್ಲೇಬೇಕು ಅವ್ರು. ಯಾಕಂದ್ರೆ ಜೈಲು ಒಂದು ನಂಬಿಕೆ ಇಟ್ಟು ಅವ್ರನ್ನ ಕಳ್ಸಿದೆ ಅಂತಂದ್ರೆ ಆ ನಂಬಿಕೆ ಉಳಿಸ್ಕೊಳ್ಳೋ ಕೆಲಸ ಅವ್ರು ಮಾಡ್ಬೇಕು. ಮಾಡ್ಬೇಕು. ಅವ್ರು ಮಾಡೇ ಮಾಡ್ತಾರೆ. Okay. ಅವ್ರು ಹೋಗ್ಲೇಬೇಕು, ಹೋಗೇ ಹೋಗ್ತಾರೆ. ಹಂಗಾಗಿ ನಮ್ಗೆ ಇದೊಂದ್ ಚೇರ್ನ ರೆಡಿ ಮಾಡಿ ಅವ್ರಿಗೆ ಉಡುಗೊರೆ ರೂಪದಲ್ಲಿ ಕೊಡ್ಬೇಕು ಅಂತ ಅನ್ಕೊಂಡ್ ಮಾಡಿದ್ದೀವಿ. ಇವಾಗ ಚೇರ್ ಅಲ್ಲಿ ಒಂದಷ್ಟು ಡಿಫ್ರೆನ್ಸ್ ಅಂತ ಇದ್ದೇ ಇರುತ್ತೆ ಸರ್. ಹೌದೌದು. ಈ ಚೇರ್ ಅಲ್ಲಿ ಬಾಸ್ ಚೇರ್ ಅಲ್ಲಿ ಏನು ಡಿಫ್ರೆನ್ಸ್ ಇದೆ ಬೇರೆ ಚೇರಿಗೂ ಈ ಚೇರಿಗೂ ಅನ್ನೋದೊಂದು. ಸ್ಪೀಡ್ ಪ್ಲಸ್ ಕರ್ನಾಟಕ.